ನಮ್ದೊಂದು ಇಚ್ಛಾಶಕ್ತಿ. ನಿಮ್ಗೆಲ್ಲರಿಗೆ ಒಂದು ವಿಷಯ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. 40 ಕೋಟಿ ರೂಪಾಯಿ ಈಗಾಗಲೇ ತೋಟಗಾರಿಕೆ ಕಾಲೇಜ್ ಮಂಜೂರಾಗಿ ಟೆಂಡರ್ ಪ್ರಕ್ರಿಯೆ ಸಹಿತ ಎಲ್ಲ ಪರಿಪೂರ್ಣವಾಗಿ ಮುಗಿದದ. ನಾಳೆ 5ನೇ ತಾರೀಕಿಗೆ ನಾವು ಅದು ಕೆಲಸ ಪ್ರಾರಂಭ ಮಾಡೋರಿದ್ದೀವಿ. ಯಾಕೆ ಗಡಬಡಿ ಮಾಡಕತ್ತೀವಿ ಅಂತಂದ್ರೆ ನಮ್ಮ ಜೀತದಾಳ ಏನು ನಾವೇನು ನಮ್ಗೆ ಜೀತ ಇಟ್ಕೊಂಡಿರಲ್ಲ, ಅವ್ರು ದಿನಗಳು ಮುಗಿಲಿಕ್ಕೆ ಬಂದು ಇನ್ನ ಮತ್ತೊಂದು ಜೀತ ನಿಂದಿರ್ಬೇಕಲ್ಲ 2028ರಾಗ 28ಕ್ಕೆ ಜೀತ ನಿಂದ್ರದ್ರಾಗ ಅದು ಕಟ್ಟಬೇಕಾದ್ರು ನಂದೊಂದು ಛಲ. ಆ ನಿಟ್ಟಿನಲ್ಲಿ 5ನೇ ತಾರೀಕಿಗೆ ಆ ಒಂದು 40 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ನಾವು ಪ್ರಾರಂಭ ಮಾಡ್ತೀವಿ. ನಾಳೆನೇ 5ನೇ ತಾರೀಕು. ಇವತ್ತೆಷ್ಟು ತಾರೀಕು? 1, 2 ತಾರೀಕು. 5ನೇ ತಾರೀಕಿಗೆ ಆ ಕಟ್ಟಡದ ಕೆಲಸ ಪ್ರಾರಂಭ ಮಾಡ್ತೀವಿ. ಮಧ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಆಲ್ಮೇಲ್ ಪಟ್ಟಣಕ್ಕೆ ಕರೆಸಿ ಈ 4 ಕಾಮಗಾರಿಗಳ ಒಂದು ದೊಡ್ಡ ವೇದಿಕೆ ಮುಖಾಂತರ ಅಡಿಗೆಲ್ ಸಮಾರಂಭವನ್ನು ಮಾಡಬೇಕನ್ನೋದು ನನ್ನೊಂದು ಇಚ್ಛೆ ಐತಿ. ನಿಮ್ಮೆಲ್ಲರ ಸಹಕಾರ ಬೇಕು, ನಿಮ್ಮೆಲ್ಲರ ಪ್ರೇರಣೆ ಬೇಕು. ಈ ಆಲ್ಮೇಲ್ ತಾಲೂಕ ಇನ್ನೂ ಅಭಿವೃದ್ಧಿ ಆಗಬೇಕಾಗಿತ್ತಂದ್ರೆ ನಾವೆಲ್ಲರೂ ಅತ್ಯಂತ ಒಂದು ಕಳಕಳಿಯಿಂದ ಪ್ರಯತ್ನ ಮಾಡಿದ್ರೆ ಮಾತ್ರ ಈ ಆಲ್ಮೇಲ್ ತಾಲೂಕ ಇವತ್ತು ಬೆಳವಣಿಗೆ ಆಗ್ತದ. 8,60,00,000 ರೂಪಾಯಿ ವೆಚ್ಚದ ಈ ಕಟ್ಟಡ 11 ತಿಂಗಳ ಕಾಲಾವಧಿಯಲ್ಲಿ ಕಟ್ಟಡ ಮುಗಿಬೇಕು. ಕಾಲಾವಧಿನೇ ಅಷ್ಟೇ ಅದ, 11 ತಿಂಗಳಲ್ಲಿ ಇದ್ರದ್ದು ಉದ್ಘಾಟನೆ ಕಾರ್ಯಕ್ರಮ ನಡಿಬೇಕು. ಈ ಒಂದು ಕಟ್ಟಡದಲ್ಲಿ ಏನು ವಿಶೇಷತೆ ಅದಾದ್ರೆ ಇಲ್ಲಿ ತಹಶೀಲ್ದಾರ್ ಕಚೇರಿ ಬರ್ತೈತಿ, ಇಲ್ಲಿ ಸಬ್ ರಿಜಿಸ್ಟರ್ ಕಚೇರಿ ಬರ್ತೈತಿ, ಇಲ್ಲಿ ADL ಕಚೇರಿ ಬರ್ತೈತಿ. ಅದ್ರ ಜೊತೆಗೆ ಇನ್ನು ಯಾವ್ದು ಮತ್ತು ಫುಡ್ ಅಂಡ್ ಸಿವಿಲ್ ಸಪ್ಲೈ ಕಚೇರಿ ಬರ್ತದ. ಅದ್ರ ಜೊತೆಗೆ ಇಲೆಕ್ಷನ್ ಆಫೀಸರ್ ಕಚೇರಿ ಬರ್ತದೆ. ಈ 5 ಕಚೇರಿಗಳು ಮಧ್ಯದ ಹಂತದಲ್ಲಿ ಮಂಜೂರಾಗಿ ಈ ಕಟ್ಟಡದಲ್ಲಿ ಪ್ರಾರಂಭ ಆಗ್ತೈತಿ. ತದನಂತರ G+2 ಐತಿ. ಇದು G+2 ಆದ್ಮೇಲೆ ಇನ್ನು ಉಳಿದಂತ ಎಲ್ಲ ಕಚೇರಿಗಳು ಈ ಪ್ರಜಾಸೌಧದಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾವ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಹೇಳ್ಬೇಕಾಗಿತ್ತಂದ್ರೆ ಇವತ್ತ ಆಲ್ಮೇಲ್ ಪಟ್ಟಣದ ಮಹಾಜನತೆ ಇರ್ಬೋದು, ಸಿಂದಗಿ ಮತಕ್ಷೇತ್ರದ ಮಹಾಜನತೆಯ ಆಶೀರ್ವಾದ ಫಲವಾಗಿ ಇವತ್ತು ಈ ಭಾಗದ ಶಾಸಕನಾಗಿನ ಆಯ್ಕೆ ಆಗಿ ಬಂದ ಮೇಲೆ ವಿಶೇಷವಾಗಿ ಆಲ್ಮೇಲ್ ಪಟ್ಟಣವನ್ನು ಇವತ್ತು ಬದಲಾವಣೆ ಮಾಡಬೇಕು. ಈ ಪಟ್ಟಣದ ಚಿತ್ರಣವನ್ನೇ ಬದಲಾವಣೆ ಮಾಡಬೇಕು ಅನ್ನೋದು ನನ್ನೊಂದು ಗುರಿ. ಇವತ್ತು ಕೇವಲ 1.8 ಕಿಲೋಮೀಟರ್ ಅಂದ್ರೆ 1 ಕಿಲೋಮೀಟರ್ಗೆ ಈ PW ಅವರು ಎಷ್ಟು ಎಸ್ಟಿಮೇಟ್ ಮಾಡ್ತಾರೆ ಅಂದ್ರೆ ಆಲ್ಮೇಲ್ ಟು ಸಿಂದಗಿ 20 ಕಿಲೋಮೀಟರ್ ಅದ. 20 ಕಿಲೋಮೀಟರ್ಗೆ 20 ಕೋಟಿ ರೂಪಾಯಿ ಎಸ್ಟಿಮೇಟ್ ಆಗ್ತದೆ. 1 ಕಿಲೋಮೀಟರ್ಗೆ 1 ಕೋಟಿ ರೂಪಾಯಿ ಆಗ್ತೈತಿ PW ನಾರ್ಮ್ಸ್ ಪ್ರಕಾರ. ಆದ್ರೆ ಆಲ್ಮೇಲ್ ಪಟ್ಟಣದಾಗ ಆಗುವಂತ ರೋಡ್ 1.8 ಕಿಲೋಮೀಟರ್ಗೆ 20 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ಲಾಗ್ತೀವಿ. 20 ಕೋಟಿ ಅಂದ್ರೆ ಎಷ್ಟು ಕಿಲೋಮೀಟರ್ ಮಾಡ್ದಂಗೆ ಆಯ್ತು? 1.8 ಕಿಲೋಮೀಟರ್ದಾಗ 20 ಕಿಲೋಮೀಟರ್ ರೋಡ್ ಮಾಡ್ದಂಗೆ ಆಯ್ತು. ಸನ್ಮಾನ್ಯ ಮಾಜಿ ಶಾಸಕರಾದ ರಮೇಶ್ ಬುಸ್ನೂರ್ ಅವರು ನಿನ್ನೆ BJPಯ ಒಂದು ಸಭೆಯಲ್ಲಿ ಹೇಳ್ತಾ ಇದ್ರು, ನಾ ಮೇಲ ಅವ್ರಿಗೆ ಸವಾಲು ಹಾಕುದಿಲ್ಲ. ಯಾಕಂತಂದ್ರೆ ಮೇಲ ಸವಾಲು ಹಾಕಿದ್ರೆ ಅದಕ್ಕೆ ರುಚಿ ಇರುವುದಿಲ್ಲ. ಅವ್ರು ಹೇಳ್ಯಾರ, ಅಶೋಕ್ ಮರಗುಳಿ ಇಲ್ಲಿವರೆಗೆ ಸಿಂದಗಿ ಮತಕ್ಷೇತ್ರದಾಗ 10 ಕಿಲೋಮೀಟರ್ ಡಾಂಬರ್ ರೋಡ್ ಮಾಡಿ ತೋರ್ಸಿದ್ರೆ ನಾ ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಹೇಳ. ಅವ್ರಿಗೆ ರಾಜಕೀಯ ನಿವೃತ್ತಿ ಆಗೋದು ಬೇಡ, ಅವ್ರು ರಾಜಕೀಯಾಗೇ ಇರಲಿ. ಅವ್ರ ಸವಾಲನ್ನ ಸ್ವೀಕಾರ ಮಾಡೀನಿ. ನಮ್ಮ ಕಾರ್ಯಕರ್ತರಿಗೆ ಗೊತ್ತದ, ನಮ್ಮ ಮುಖಂಡರಿಗೆ ಗೊತ್ತದ, ಸಿಂದಗಿ ಮತಕ್ಷೇತ್ರದಲ್ಲಿ ಏನು ಓಡಾಡ್ತಾರ ಅಡ್ಡಾಡ್ತಾರ ಅವ್ರಿಗೆ ಎಲ್ಲರಿಗೂ ಗೊತ್ತದ. 1.8 ಕಿಲೋಮೀಟರ್ ಬರೀ ಆಲ್ಮೇಲ್ದಾಗ ಮಾಡೀನಿ. ಇವತ್ತು ಗಪ್ಸ ಒಳಗಿಂದ ಬಂಟೂರ್ಗೆ 4 ಕಿಲೋಮೀಟರ್ ಮಾಡೀನಿ. ಕೋರಳ್ಳಿಯಿಂದ ಬಳ್ಳಾರಿಗೆ 4 ಕಿಲೋಮೀಟರ್ ಮಾಡೀನಿ. ಅದ್ರ ಜೊತೆಗೆ ಅಲ್ರಿ ಹೇಳ್ತೀನಿ, ಈ ಹಂದಿಗನೂರು ಬ್ಯಾಕ್ಔಟ್ ಹಂದಿಗನೂರು 4 ಕಿಲೋಮೀಟರ್ ಮಾಡೀವಿ. ಇವತ್ತು ನಡಬರ್ಕೆ ಯಾವ್ದು ಮಡ್ನಳ್ಳಿ ಕ್ರಾಸ್ನಿಂದ ಇದಕ್ಕೆ ದೇವರಗಾಂವ್ಗೆ 4 ಕಿಲೋಮೀಟರ್ ಮಾಡೀವಿ. 1 ಕಿಲೋಮೀಟರ್ ರಸ್ತೆ ಅಂಕಾರ ಇವತ್ತು ಲೆಕ್ಕಿಲ್ಲ. ಸಿಂದಗಿ ಟೌನ್ನಾಗ ಬರೇ 300 ಮೀಟರ್ ರಸ್ತೆಗೆ 2 ಕೋಟಿ ರೂಪಾಯಿ ಖರ್ಚು ಮಾಡೀವಿ. ಇವತ್ತು ವಿವೇಕಾನಂದ ಸರ್ಕಲ್ನಿಂದ ಕನಕ್ ದಾಸ್ ಸರ್ಕಲ್ ವರೆಗೆ ನಿಮ್ಮ ಕಾಲದಲ್ಲಿ 50 ಲಕ್ಷ ರೂಪಾಯಿ, 60 ಲಕ್ಷ ರೂಪಾಯಿ, 25 ಲಕ್ಷ ರೂಪಾಯಿಗೆ 1 ಎಕರೆ ಇದು 1 ಕಿಲೋಮೀಟರ್ ದುಡ್ಡು ಖರ್ಚು ಮಾಡ್ತಾ ಇದ್ರಿ. ನಾವು ಹಾಗೆ ಕೆಲಸ ಮಾಡಿಲ್ಲ. ಇವತ್ತು ಗಾಂಧಿ ಸರ್ಕಲ್ ನಿಂದ ಕುತುಬುದ್ದಾಬಾದ್ ವರೆಗೆ ಇವತ್ತ ಗಾಂಧಿ ಸರ್ಕಲ್ ನಿಂದ ಕುತುಬುದ್ದಾಬಾದ್ ವರೆಗೆ ಇವತ್ತು ಹೊಸ ರೋಡ್ ನಡೆದು ನೀವು ಆಲ್ಮೇಲ್ದವ್ರದ್ದು ನಿಮಿತ್ತ ಸಿಂದಗಿ ಬಂದಾಗ ನೋಡ್ತಿರ್ಬೋದು. ಅದ್ರ ಕಿಲೋಮೀಟರ್ ಲೆಂತ್ ಎಷ್ಟಪ್ಪ ಅಂತಂದ್ರೆ 1 ಕಿಲೋಮೀಟರ್ ಮ್ಯಾಲ 3 ಮೀಟರ್ ಅಂದ್ರೆ 1.1 ಕಿಲೋಮೀಟರ್ಗೆ 5 ಕೋಟಿ ರೂಪಾಯಿ ಖರ್ಚು ಮಾಡತ್ತೆ. 5 ಕೋಟಿ ರೂಪಾಯಿ 25 ವರ್ಷ ರೋಡಿಗೆ 1 3 ರೂಪಾಯಿ ಖರ್ಚು ಮಾಡೋದು ಬೇಕಾಗಿಲ್ಲ. ಆಲ್ಮೇಲ್ದಾಗ ನಡೆಯುವಂತ 1.8 ಕಿಲೋಮೀಟರ್ ರೋಡಿಗೆ 100 ರೂಪಾಯಿ ಮುಂದಿನ 25 ವರ್ಷಗಳಲ್ಲಿ ಖರ್ಚು ಮಾಡೋದು ಬೇಕಾಗಿಲ್ಲ. ಅದ್ರ ಜೊತೆಗೆ ಒಂದು ನೂತನವಾದ ರಸ್ತೆ ಮಂಜೂರು ಮಾಡಿಸಿವಿ. ಪಂಡ್ರಪುರ್ ಗಾಣಗಾಪುರ ರಸ್ತೆ ಏಪ್ರಿಲ್ದಲ್ಲಿ ಇವತ್ತು ಅದು ಟೆಂಡರ್ ಆಗ್ತದೆ. ವಿಭೂತಿ ಹಳ್ಳಿಯಿಂದ ಇವತ್ತು ಗಾಣಗಾಪುರ ಅಫಜಲ್ಪುರ್ ಬ್ರಿಡ್ಜ್ ವರೆಗೆ
ನನ್ನ ಮತಕ್ಷೇತ್ರದಲ್ಲಿ ಬರುವಂತ 25ರಿಂದ 26 ಕಿಲೋಮೀಟರ್ ರಸ್ತೆ 9 ಮೀಟರ್ ಅಗಲೀಕರಣ ರಸ್ತೆ 25 ವರ್ಷಗಳ ಮೇಂಟೆನೆನ್ಸ್ ಇರಲಾರಂತ ರಸ್ತೆ ಮುಂದಿನ ಆಗಸ್ಟ್ನಲ್ಲಿ ಪ್ರಾರಂಭ ಆಗ್ತದೆ. ಇವತ್ತು ದೇವಳ ರಸ್ತೆನೂ ಅದ್ರಾಗೆ ಬರ್ತದೆ, ಇವತ್ತು ಆಲ್ಮೇಲಿಂದ ಯುವತಳಿ ರಸ್ತೆನೂ ಅದ್ರಾಗೆ ಬರ್ತದೆ. ಸುಸಜ್ಜಿತವಾದ ರಸ್ತೆ ನಾವು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ನಾ ಹೇಳಕ್ ಬಯಸ್ತಾ ಇದ್ದೀನಿ. ವಿರೋಧ ಪಕ್ಷದವರು ಟೀಕೆ ಟಿಪ್ಪಣಿ ಮಾಡ್ರಿ, ನಾವು ಒಪ್ಕೋತೀನಿ. ಟೀಕೆ ಟಿಪ್ಪಣಿ ಇರಬೇಕು, ವಿರೋಧ ಪಕ್ಷ ಇರುವುದೇ ಇವತ್ತು ಟೀಕೆ ಮಾಡಕ್ಕ. ಆದ್ರೆ ಆ ಟೀಕೆ ಟಿಪ್ಪಣಿ ಇವತ್ತು ಸಂಘರ್ಷದ ಹಾದಿ ತುಳಿಬಾರ್ದು, ಅದು ಸ್ಪೋರ್ಟಿವ್ ಆಗಿರ್ಬೇಕು. ಯಾವಾಗ ಸ್ಪೋರ್ಟಿವ್ ಆಗಿ ಇವತ್ತು ನಾವು ಟೀಕೆ ಟಿಪ್ಪಣಿ ಮಾಡ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ವೈಯಕ್ತಿಕವಾಗಿ ಮಾತಾಡ್ತೀರಿ, ನಮ್ಗೆ ಏಕವಚನದಾಗ ಮಾತಾಡ್ತೀರಿ. ಏನ್ ಮಾತಾಡಿದ್ರು ನೀವು ಹಿರಿಯರತ್ನ ತಿಳ್ಕೊಂಡಿದ್ದೀವಿ. ನಿಮ್ಮ ಸವಾಲು ಭಾಷಣ ಸ್ವೀಕಾರ ಮಾಡೀನಿ, ಆದ್ರೆ ನಾ ಸವಾಲು ಹಾಕಿದ್ದೀನಿ, ಯಾವ ಸ್ವೀಕಾರ ಮಾಡಿಲ್ಲ, ಯಾವ ಇವತ್ತಿನ ತನಕ ಈಡೇರಿಸೇ ಇಲ್ಲ. ಬಹಳ ದಿನ ಭಾಷಣ ಸವಾಲು ಹಾಕಿನಿ, ನಾ ಹೆಂಗ್ MLA ಆಗಿನಿ ಅವತ್ತಿಂದ ಸವಾಲು ಹಾಕಿನಿ. ನಾವು ಒಬ್ಬರಿಗೆ ಹಿಂಗೆ ಒಂದು ಟೀಕೆ ಮಾಡಿದ್ರು, ನಿಮ್ಗೆ ಅಲ್ಮೇದವ್ರಿಗೆ ಗೊತ್ತೈತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾವು ಅಪ್ಪ ಅದೇ MLA ಆಗಿದ್ರು. ಬುಸ್ಕುನವ್ರು ಯಾವುದೋ ಒಂದು ಪ್ರೆಸ್ ಮೀಟ್ ಆಗ ಮನಗುಳವ್ರಿಗೆ ವಯಸ್ಸಾಗ್ಯದ, ಕಣ್ಣು ಕಾಣೋದಿಲ್ಲ, ಕಿವಿನೂ ಕೇಳೋದಿಲ್ಲ ಅಂತೇಳಿ ಒಂದು ಪ್ರೆಸ್ ಮೀಟ್ ಆಗಿ ಹೇಳಿದ್ರು. ಹೇಳಿದ್ಕೊಂಡೆ ನಾವು ಅಪ್ಪ ಒಂದು ಹಾರಮತ ಸಮಾಜದವ್ರದ್ದು ಒಂದು ಸಮಾವೇಶ ಇತ್ತು ಎಲ್ಲಿ ಎಂಕಂಚಾಗ ಭಾಷಣದಾಗ ಹೇಳಿದ್ರು. ಬುಸ್ಕೂರು ಏನೋ ಹೇಳಿರ್ತಲ್ಲ, ಕಿವಿನೂ ಕೇಳೋದಿಲ್ಲ, ಕಣ್ಣು ಕಾಣೋದಿಲ್ಲ ಮನಗುಳಿಗೆ ಅಂತ ಹೇಳಿನತ್ತ. ನಾನು ಇಲ್ಲಿ ನನಗೆ ಇಲ್ಲಿ ಹೆಣ್ಣು ಕೊಡ್ಲಿಕ್ಕಿಲ್ಲ, ಸಿದ್ಧಗಿ ತಾಲೂಕಿನಾಗ, ಬಿಜಾಪುರ ತಾಲೂಕಿನಾಗ. ನಾ ಸೊಲಾಪುರಕ್ಕೆ, ಕೇರಳ, ಆಂಧ್ರಕ್ಕೆ ಹೋದ್ರು ನನಗೆ ಹೆಣ್ಣು ಕೊಡ್ಲಿಕ್ಕೆ ಬೇಡ ಹಾಕ್ತಾರ ಅಂತ ಹೇಳ. ಮನಸ್ಸಿನ ಇವತ್ತ ವಿಚಾರ ಬಹಳ ಮುಖ್ಯ. ಇವತ್ತ ನಮಗೆ ವಯಸ್ಸಾಗ್ಯದ ಅಂತ ಹೇಳಿ ನಾವು ತಿಳ್ಕೊಂಡು ಕೆಲಸ ಮಾಡ್ಲಿಕ್ಕಂದ್ರೆ ಅದು ಎಂದೂ ಪರಿಪೂರ್ಣ ಮಾಡ್ಲಿಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಂದೆಯವರ ಮೇಲೆ ಇವತ್ತು ನೀವೆಲ್ಲ ಇಡೀ ಈ ಭಾಗದ ಮಹಾಜನತೆ ಇವತ್ತು ನಮ್ಮ ತಂದೆಯವರಿಂದ ನಾನು ಇನ್ನ ಅಶೋಕ್ ಮನ್ಗುಳಿ ಏನು ಇನ್ನೂ ಸಾಧನೆ ಆಗಿಲ್ಲ. ನನಗೆ ಯಾಕೆ ನೀವು ಗುರ್ಸಿದ ಅಂತಂದ್ರೆ MC ಮನ್ಗುಳಿ ಅವ್ರ ಮಗ ಗುರ್ಸಿದ್ ನೀವು. ನಾ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ನಮ್ಮ ತಂದೆಯವರಿಗೆ ನಾವು 4 ಜನ ಮಕ್ಕಳು, ಒಬ್ಬ ಕಿತ್ತಂಗಿ, 4 ಜನ ನಾವು ಅಣ್ತಂಬ್ರು. ನಮ್ಗೆ 5 ಮಂದಿಗೆ ಇವತ್ತು ನಮ್ಗೆ ನಮ್ಮ ತಂದೆಯವರು ವಿದ್ಯಾ ಕೊಟ್ಟರು, ಬುದ್ಧಿ ಕೊಟ್ಟರು, ಆಸ್ತಿ ಕೊಟ್ಟರು, ಅಂತಸ್ತು ಕೊಟ್ಟರು, ಸಂಸ್ಕಾರ ಕೊಟ್ಟರು. ಇದೆಲ್ಲರ ಜೊತೆಗೆ ನಮ್ಗೆ ಏನೊಂದು ಬಹುಮಾನ ಕೊಟ್ಟು ಹೋಗ್ಯಾರ ಅಂದ್ರೆ ಸಿಂದಗಿ ಮತಕ್ಷೇತ್ರದ ಮಹಾಜನತೆಗೆ ನಮಗೆ ಬಹುಮಾನವೇ ಕೊಟ್ಟು ಹೋಗ್ಯಾರ. ಆ ಬಹುಮಾನವನ್ನು ನಾವು ಅತ್ಯಂತ ಆಧಾರವಾಗಿ ಸ್ವೀಕಾರ ಮಾಡಿ ಇವತ್ತು ನೀವು ಕೊಟ್ಟಂತ ಅಧಿಕಾರಾವಧಿಯಲ್ಲಿ ನಿಮ್ಮ ಸೇವೆ ಮಾಡಲು ಇವತ್ತು ಸದಾಕಾಲ ಇವತ್ತು ನಾವು ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ನೀವೇನು ನಮ್ಮ ಮಂತ್ರದ ಮೇಲೆ, ನಮ್ಮ ಪಕ್ಷದ ಮೇಲೆ, ನಮ್ಮ ಸ್ಥಳೀಯ ಮುಖಂಡರ ಮೇಲೆ ಇವತ್ತು ಏನು ವಿಶ್ವಾಸ ಭರವಸೆ ಇಟ್ಟಿರಿ, ಏನೋ ಕಾಂಗ್ರೆಸ್ ಸರ್ಕಾರದ ಅಶೋಕ್ ಮನಗುಳಿ ಈ ಭಾಗದ MLA ಈ ಭಾಗವನ್ನು ಅಭಿವೃದ್ಧಿ ಮಾಡ್ತಾನೆ ಅನ್ನೋದು ಏನು ನೀವು ನಮ್ಮ ಮೇಲೆ ಭರವಸೆ ಇಟ್ಟಿರಿ, ಆ ಭರವಸೆ ಯಾವ ಕಾಲಕ್ಕೂ ನಾವು ಹುಸಿಗೊಳಿಸೋದಿಲ್ಲ. ಕೊಟ್ಟ ಮಾತಿನಂತೆ ಎಲ್ಲ ಕಾಮಗಾರಿಗಳನ್ನು ಆದಷ್ಟು ಬೇಗನೆ ಮುಗಿಸೇ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ.